ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಸ್ವಲ್ಪ ಹಳೆ ರೆಕಾರ್ಡ್ಸ್ನೆಲ್ಲ ತೊಗೊಂಬಂದು ತೋರಿಸ್ತೀವಿ. ಒಂದೇ ಒಂದು ರೆಕಾರ್ಡ್ ಸಿಕ್ಕಿದೆ, ಸ್ವಲ್ಪ ರೆಕಾರ್ಡ್ ನೋಡಿ ಅದ್ರ ಬಗ್ಗೆ ಮಾತಾಡೋಣ. ಇದು ಪ್ರಶಾಂತ್ ಶೆಟ್ಟಿ ಅಲಿಯಾಸ್ ರಿಷಬ್ ಶೆಟ್ಟಿ ಅವರ ಮಾರ್ಕ್ಸ್ ಕಾರ್ಡು. ಇದರಲ್ಲಿ ನೋಡಿ, ಒಂದರಲ್ಲಿ 99, ಇನ್ನೊಂದರಲ್ಲಿ 99.5 ಸರ್, ಇನ್ನೊಂದು 97. ಏನ್ ಸರ್, ಸ್ವಲ್ಪ ನೀವ್ ಹೇಳಿ ಸರ್. ಎಲ್ಲಾ ಕಡೆ ಡಿಸ್ಟಿಂಕ್ಷನ್. ನೀವು ಕನ್ನಡ ಒಂದು ತೆಗೆದ್ರೆ ಡಮಾರಲ್ಲಿ ಅದು ಒಂದೇ ಇರೋ 98. ಕನ್ನಡ ಒಂದು ತೆಗೆದ್ರೆ ನಾನು ಹೇಳ್ತೀನಿ ನೋಡಿ, ಒಂದಲ್ಲಿ 38, ಇನ್ನೊಂದಲ್ಲಿ 35, ಇನ್ನೊಂದಲ್ಲಿ 43, ಇನ್ನೊಂದಲ್ಲಿ 38. ಆದ್ರೆ ಕನ್ನಡದಲ್ಲಿ 98. ನಮ್ಮ ಲೈಫ್ ಸೇವರ್ ಅದೇ ಕನ್ನಡ. ಈಗ ಗೊತ್ತಾಯ್ತಾ? ಇವ್ರು ನೋಡಿ, ಇವ್ರು ಮಾಡೋ ಚಿತ್ರಗಳ ರಹಸ್ಯ, ಗುಟ್ಟು ಎಲ್ಲ ಏನು ಅಂತ. ಎಲ್ಲ ನಮ್ಮ ಮಣ್ಣಿನ ಕಥೆಗಳು. ಈಗ ನೋಡಿ, ಇವರು ಬೇರೆ ಭಾಷೆಗಳಲ್ಲಿ ಆವಾಗ ಸ್ಕೋರ್ ಮಾಡಿಲ್ಲ. ಈಗ ಎಲ್ಲಾ ಭಾಷೆಯವರು ಬೇರೆ ಭಾಷೆಗಳು ಕನ್ನಡ ಚಿತ್ರವನ್ನು ನೋಡೋ ತರ ರಿಷಬ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ರಿಷಬ್. ಈ ಕಾಂತಾರ, ಈ ಕಾನ್ಸೆಪ್ಟ್ ಹೇಗೆ ಶುರು ಆಯ್ತು? ಐ ಥಿಂಕ್ ನನ್ನ ಲಿಸ್ಟಲ್ಲಿ ಇರಲಿಲ್ಲ. ಈಗ ಮಾಡ್ತಿದ್ದಂಥದ್ದು 2000 ಇಂದ ಈಚೆಗೆ. ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ, ಲಾಕ್ಡೌನ್ ಆಗೋಯ್ತು. ಏನೋ ಮಾಡ್ಬೇಕಿದು, ಹಿಂಗೆ ಲಾಕ್ಡೌನ್ ಆಗ್ಬಿಟ್ರೆ ಹಂಗೆ ಸಿನಿಮಾ ಮಾಡೋಕ್ಕಾಗಲ್ಲ ನಮಗೆ. ನಂದೇ ಒಂದು 4 ಜನ ಫ್ರೆಂಡ್ಸ್ಗೆ ಫೋನ್ ಮಾಡಿದೆ, ಒಂದು ಸಿನಿಮಾ ಮಾಡೋಣ ಅಂತ ಇದ್ದೀನಿ. ಏನ್ ತಲೆ ಹೇಳಾಗಿದೆ ನಿಮಗೆ ಅಂತಂದ್ರು. ಇಲ್ಲ ಮನೇಲೆ ಮಾಡ್ಬೋಣ, ಏನಂತ ಯೂಟ್ಯೂಬಲ್ಲಿ ಹಾಕ್ಬೋಣ, ಎಂತ ಲಾಕ್ಡೌನ್ ಸಿನಿಮಾ ಮಾಡ್ತೀವಿ ಅಂತ ಒಂದು ಪ್ರೂವ್ ಆಗುತ್ತೆ, ಬನ್ನಿ ಒಂದು ನಮಗೊಂದು ಎಕ್ಸ್ಪೀರಿಯನ್ಸ್ ಅಂತ. ಅವಾಗ ಮಾಡಿದ್ದೆ ಹೀರೋ ಫಸ್ಟ್ ಲಾಕ್ಡೌನ್ ಅಲ್ಲಿ. ಮತ್ತೆ ಪುನಃ ಇನ್ನೊಂದು ಯಾವ್ದೋ ಫಿಲ್ಮ್ ಮಾಡಿ ಪೂಜೆ ಇತ್ತು, ಕೊಲ್ಲೂರ್ಗೆ ಹೋಗಿದ್ದೆ. ಮತ್ತೆ ಲಾಕ್ಡೌನ್ ಆಗೋಯ್ತು. ಊರಿಗೆ ಹೋದಾಗೆಲ್ಲ ಹಿಂಗಾಗಿ ಶುರು ಆಯ್ತು. ಊರಲ್ಲಿ ಹುಡುಗರೆಲ್ಲ ಹೇಳಕ್ ಶುರು ಮಾಡೋರು, ಲಾಸ್ಟ್ ಟೈಮ್ ಲಾಕ್ಡೌನ್ ಒಂದು ಫಿಲ್ಮ್ ಮಾಡಿದಿರಾ, ಇನ್ನೊಂದು ಫಿಲ್ಮೇ ಮಾಡೋಣ, ಬೇರೆ ನಡೀತಾ ಇಲ್ಲ ಅಂತಂದ್ರು. ಹೆಂಗ ಊರಲ್ಲಿದ್ವಿ, ನನ್ನ ಹತ್ರ ಕ್ಯಾಮರಾ ಎಲ್ಲ ಇತ್ತು, ಮಾಡ್ಬೋದು ಅಂತ ಅನ್ಕೊಂಡು ಹಿಂಗೆ ಶುರುವಾಗಿದ್ದು. ಒಂದು ಕಿಶೋರ್ ಸರ್ದು ಒಂದು ಗನ್ ಬ್ಯಾಕ್ ಫೈರ್ ಆಗುತ್ತೆ. ದಟ್ ವಾಸ್ ಅ ರಿಯಲ್ ಇನ್ಸಿಡೆಂಟ್. ಓಕೆ, ನನ್ನ ಫ್ರೆಂಡಿನ ತಂದೆ ಲೈಫಲ್ಲಿ ನಡೆದಿರುವಂಥದ್ದು. ಆ ವಿಷಯ ಅವನ ಜೊತೆಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹಿಂಗೊಂದು ನಡೆದಿತ್ತು ಅಂತ. ಅಲ್ಲಿಂದ ನೋಡೋ ಸಿನಿಮಾ ಹಿಂಗೂ ಮಾಡ್ಬೋದು ಅಂತ ಅನ್ಕೊಂಡು ಸುಮ್ಮನೆ ರ್ಯಾಂಡಮ್ಲಿ ಒಂದು ಫ್ಲೋ ಅಲ್ಲಿ ಶುರುವಾಗಿತ್ತು ಸರ್. ಅದು ಹೇಳ್ತಾ ಕತೆ ಕಟ್ಟಕ್ಕೆ ಶುರು ಮಾಡ್ಬಿಟ್ಟೆ ನಾನು. ಮಾಡ್ತಾ ಇಮಿಡಿಯೇಟ್ಲಿ ಹಂಗೆ ಕಾರ್ತಿಕ್ ಗೌಡ್ರಿಗೆ ಫೋನ್ ಮಾಡಿದೆ, ವಿಜಯ್ ಕಿರ್ಗಂದವ್ರಿಗೆ ಫೋನ್ ಮಾಡಿದೆ, ಅರವಿಂದ್ ಕಶ್ಯಪ್ ಫೋನ್ ಮಾಡಿದೆ, ಪ್ರಗತಿಗೆ ಫೋನ್ ಮಾಡಿದೆ, ಪ್ರಮೋದ್ ಶೆಟ್ಟರ್ ಫೋನ್ ಮಾಡಿದೆ. ಎಲ್ಲರೂ ಫೋನ್ ಮಾಡಿನೇ ಫೋನಲ್ಲೇ ಸ್ಟೋರಿ ಡೆವಲಪ್ ಆಗ್ತಾ ಹೋಗ್ಬಿಡ್ತದೆ. ಸೊ ಕನೆಕ್ಟೆಡ್ ಒಂದು ಕೃಷಿ ಬಗ್ಗೆ ಶುರು ಆಗಿತ್ತು. ಕೃಷಿ ಅಂದ್ರೇನೆ ನಮ್ಮ ಬದುಕು, ನಮ್ಮ ಬದುಕಿನ ರೀತಿ, ನಮ್ಮ ಮೂಲ. ಅದು ಅಲ್ಲೇ ನಮ್ಮ ದೈವ, ದೇವರು, ನಮ್ಮ ನಂಬಿಕೆ ಎಲ್ಲವೂ ಬರುತ್ತೆ ನಮ್ಮ ಲೈಫ್ ಸ್ಟೈಲ್ ಇಂದ ಹಿಡಿದು. ಸೊ ಅದು ಕರೆಕ್ಟ್ ಆಗ್ತಾ ಗ್ರಾಜುವಲಿ ಬಿಲ್ಡ್ ಆಗ್ತಾ ಹೋಯ್ತು ಸರ್. ಇಟ್ ವಾಸ್ ಅ ಮಿರಾಕಲ್. ನನ್ನ ಲಿಸ್ಟಲ್ಲಿ ಇರಲಿಲ್ಲ. ಬಟ್ ಸ್ಕ್ರಿಪ್ಟ್ ಕಂಪ್ಲೀಟ್ ಮಾಡಿದಾಗ ತಲೆ ರಿಯಲೈಸ್ ಆಯ್ತು ನನಗೆ, ಈ ಕಥೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನ ತುಂಬಾ ಹಿಂದೆ ಮಾಡಿದ್ದೆ ಅಂತ. ನಾನು PUC ಇದ್ದಾಗಲೇ ಒಂದು 2 ಕಥೆಗಳನ್ನ ಮಾಡಿದ್ದೆ. ಅದು ಇದರಲ್ಲಿ ಬರುವಂತ ಎಲ್ಲಾ ಎಲಿಮೆಂಟು, ಶಿವನ ಕ್ಯಾರೆಕ್ಟರ್ ಆಗ್ಬೋದು, ಕಂಬಳದಲ್ಲಿ ಇಂಟ್ರೊಡಕ್ಷನ್ ಆಗ್ಬೋದು, ಇವೆಲ್ಲವನ್ನು ಅವತ್ತು ಅನ್ಕೊಂಡಿದ್ದೆ. ಅದೆಲ್ಲೋ ಹಿಂದೆನೇ ಉಳ್ಕೊಂಡ್ಬಿಟ್ಟಿತ್ತು ಅದು. ಸೊ ಈ ಕತೆ ಆದ ತಕ್ಷಣ ಮತ್ತು ಊರಲ್ಲಿದ್ದೆ, ಅದೊಂಥರ ರಕ್ಷಿತ್ ಯಾವಾಗಲೂ ಹೇಳ್ತಾನೆ, ಒಂದು ಮೆಗಾ ಬ್ಲಾಕ್ ಬಸ್ಟರ್ ಸ್ಕ್ರಿಪ್ಟ್ ಆಲ್ರೆಡಿ ನೇಚರ್ ಅಲ್ಲಿ ಇರುತ್ತೆ ಮಗ, ನಮ್ಮ ಮೆಚುರಿಟಿ ತಕ್ಕನ ಡೌನ್ಲೋಡ್ ಆಗುತ್ತೆ ಅದು. ಐ ಥಿಂಕ್ ಅದೊಂದು ಟೈಮ್ ಬರ್ಬೇಕಂತ ಅನ್ಸುತ್ತೆ. 3-4 ತಿಂಗಳಲ್ಲಿ 2-3 ವರ್ಷ ಡೈಲಾಗ್ ಫಿನಿಶ್ ಮಾಡಿ, ಪ್ರೀ ಪ್ರೊಡಕ್ಷನ್ ಮಾಡಿ, ಶೂಟಿಂಗ್ ಹೋಗ್ಬಿಟ್ವಿ ಸೀದಾ. ಸೊ 1 ವರ್ಷದ ಹಿಂದೆ ಶುರು ಮಾಡಿದ್ದು ಎಕ್ಸಾಕ್ಟ್ 1 ಇಯರ್ ರಿಲೀಸೇ ಮಾಡ್ಬಿಟ್ವಿ. ಸೊ ಆತರ ಆಗೋಯ್ತು ಅದು. ಜಸ್ಟ್ ಹ್ಯಾಪನ್. ಅಂದ್ರೆ ನಾನು ಸಿನಿಮಾ ಮಾಡಕ್ಕಾಗಲ್ಲ ಅಂತ ನಂಬ್ತೀನಿ ನಾನು, ಅದಾಗುತ್ತೆ. ಇನ್ನೊಂದು ಕಾಂತಾರ ಮಾಡಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ, ಇನ್ನೊಂದು ಚಾಪ್ಟರ್ ಮಾಡಕ್ಕಾಗತ್ತೆ ಗೊತ್ತಿಲ್ಲ, ಒಂದು ಸರ್ಕಾರಿ ಮಾಡಕ್ಕಾಗತ್ತೆ ಗೊತ್ತಿಲ್ಲ. ಬಟ್ ಆ ಟೈಮ್ಗೆ ಆಗ್ಬಿಡುತ್ತೆ ಅದು. ಇಡೀ ಟೀಮು ಎಲ್ಲರೂ ಸೇಮ್ ಮೈಂಡ್ ಸೆಟ್ ಅವ್ರು ಸೇರ್ಕೊಂಡು ಅದನ್ನ ನಂಬ್ಕೊಂಡು ಹೋಗ್ತಾರೆ. ಅವಾಗ ಐ ಥಿಂಕ್ ಕಾಂತಾರದ ಸಿನಿಮಾ ಆಗತ್ತೆ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ನಾವೆಲ್ಲರೂ ಮೆಚ್ಚಿರುವಂತ ಚಿತ್ರಗಳು ಈ ಕಾಂತಾರ ಮತ್ತೆ ಚಾಪ್ಟರ್ 1. ಈಗ ನಮಗೆ ಕುತೂಹಲ, ರಾಜ್ಯಕ್ಕೆ ಕುತೂಹಲ, ರಾಷ್ಟ್ರಕ್ಕೆ ಇರೋ ಕುತೂಹಲ ಅಂದ್ರೆ ನಿಮ್ಮ ಮುಂದಿನ ಚಿತ್ರಗಳು ಯಾವುದು, ಏನೇನು ಚಿತ್ರಗಳು ಬರುತ್ತೆ, ವಾಟ್ಸ್ ಆನ್ ದಿ ಕಾರ್ಡ್ಸ್? ಒಂದನ್ನು ಹೇಳ್ಬೋದು, ಒನ್ ಮೋರ್, ಅದು ಕೂಡ ಬೇರೆ ಎಲ್ಲ ಭಾಷೆಯಲ್ಲಿ ಸೇರ್ಕೊಂಡು ಮಾಡ್ತಿರುವಂತಂದೆ. ಜೈ ಹನುಮಾನ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಹನುಮಾನ್ ಅಂತ ಮಾಡಿದ್ರು ಪ್ರಶಾಂತ್ ವರ್ಮಾ ಅಂತ, ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಆ ಫಿಲ್ಮ್ನ. ಮೈತ್ರಿ ಮೂವೀಸ್ ಅವರು ಅದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಸುಮಾರು ಜನ ಕೇಳಿದ್ರು, ಆಯ್ತು ಹಿಟ್ಟಾದ ತಕ್ಷಣ ಬೇರೆ ಭಾಷೆಗೆ ಹೋಗ್ಬಿಟ್ರು ಅಂತ. ಜೈ ಹನುಮಾನ್ ನನಗೆ ಕನ್ನಡ ಸಿನಿಮಾ, ಹನುಮಂತ ನಮ್ಮವರು ಅಂತ ಫೀಲಿಂಗ್ ನಂದು. ವೆರಿ ಗುಡ್. ನನಗದು ಕನ್ನಡ ಸಿನಿಮಾ, ಪ್ರಶಾಂತ್ ಅವ್ರಿಗೆ ತೆಲುಗು ಫಿಲ್ಮ್, ಪ್ರೊಡ್ಯೂಸರ್ಗೆ ಅದು ಪ್ಯಾನ್ ಇಂಡಿಯಾ ಫಿಲ್ಮ್. ಸೊ ಆ ಥರ ನಂಬ್ತೀನಿ ನಾನು. ಅದ್ರ ಮುಂದಿದ್ದು ನಾನು ಹೇಳಕ್ಕಾಗಲ್ಲ, ಅಷ್ಟು ಹೇಳ್ಬೋದು. ರೈಟ್. ಓಕೆ, ಮುಂದಿನ ಸೆಕ್ಷನ್ ಆಫ್ ವೀಕೆಂಡ್ ವಿತ್ ರಮೇಶ್ ನ ಫಾಸ್ಟ್ ಫಾರ್ವರ್ಡ್ ಮಾಡಿ ಕೊನೆ ಸೆಕ್ಷನ್ಗೆ ಬರ್ತೀನಿ. ಸರ್, ನಮ್ಮ ಪ್ರತಿಯೊಂದು ಎಪಿಸೋಡು ಮುಗಿತಾ ಇದ್ದು ಅದೇ 3 ಪ್ರಶ್ನೆಗಳು. ಆ 3 ಪ್ರಶ್ನೆಗಳು ನಿಮಗೆ ಕೇಳ್ತೀನಿ. ಥ್ಯಾಂಕ್ಸ್ ಹೇಳಬೇಕು ಅಂದರೆ
ಯಾರಿಗೆ ಹೇಳ್ತೀರಾ? ಸಾರಿ ಕೇಳಬೇಕು ಅಂದ್ರೆ ಯಾರ ಹತ್ರ ಕೇಳ್ತೀರಾ? ಎನಿ ಕನ್ಫೆಷನ್, ಏನಾದ್ರು ಪಾಪ ಪ್ರಜ್ಞೆ ಕಾಡ್ತಿದ್ಯಾ? ಲೆಟ್ ಸ್ಟಾರ್ಟ್ ವಿತ್ ಥ್ಯಾಂಕ್ಸ್. ತುಂಬ ಜನ ಇದ್ದಾರೆ ನನ್ನ ಜರ್ನಿಲಿ ಥ್ಯಾಂಕ್ಸ್ ಹೇಳೋದಕ್ಕೆ. ಅದಕ್ಕೆ ಈ ಕಾರ್ಯಕ್ರಮನೇ ಸಾಲಲ್ಲ ಅಷ್ಟು. ನನ್ನ ಅಪ್ಪ ಅಮ್ಮ, ನನ್ನ ಹೆಂಡತಿ, ನನ್ನ ಅಕ್ಕ, ಕನ್ನಡ ಜನತೆ, ಸೊ ಸಿನಿಮಾ ಇಂಡಸ್ಟ್ರಿ, ನನ್ನ ಕಾಲೇಜ್ ಫ್ರೆಂಡ್ಸು, ಥಿಯೇಟ್ರ್ ಗ್ಯಾಂಗ್, ನಮ್ದು ರಂಗಸೌರಭ, ತುಂಬ ದೊಡ್ಡ ಲಿಸ್ಟು. ಸೊ ಎಲ್ರಿಗೂ, ಇನ್ಫ್ಯಾಕ್ಟ್ ಕನ್ನಡ ಚಿತ್ರರಂಗದ ನಿಮ್ಮಂಥ ಎಷ್ಟೋ ಲೆಜೆಂಡ್ರಿ ಆರ್ಟಿಸ್ಟ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಿಮ್ಮನ್ನೆಲ್ಲ ನೋಡಿ ನಾವು ಕನ್ಸ್ಕೊಂಡಿಲ್ಲ ಅಂದ್ರೆ ಬರ್ತಾನೆ ಇರಲಿಲ್ಲ. Thank you. ತುಂಬ ದೊಡ್ಡ ಲಿಸ್ಟ್. ಅಂದರೆ ಥ್ಯಾಂಕ್ ಯು. ಎಸ್, ಸಾರಿ ಕೇಳೋದಾಗಿದ್ರೆ ಯಾರಿಗೆ? ಐ ಥಿಂಕ್ ಪ್ರಗತಿ ಕೇಳಬೇಕು. 10 ವರ್ಷ ಆಗ್ತಾ ಬಂತು ನಾವು ಮದುವೆ ಆಗಿ, ಪರಿಚಯ ಆಗಿ. ಸೊ ಯಾವತ್ತೂ ಟೈಮ್ ಕೊಟ್ಟಿಲ್ಲ ಅವಳಿಗೆ. ಅವಳ ಕಷ್ಟ ನಷ್ಟಗಳಿಗೆಲ್ಲವನ್ನ ಅವಳೇ ನೋಡಿಕೊಂಡು, ನನ್ನ ಕೆಲಸನೂ ನೋಡಿಕೊಂಡು, ನನ್ನ ಬೆನ್ನಿಗೆ ನಿಂತ್ಕೊಂಡು, ನಾನು ಹೋದಲ್ಲೆಲ್ಲ ಪಾಪ ಲಗೇಜ್ ತೊಗೊಂಡು ಬಂದು ಮಕ್ಕಳನ್ನ ನೋಡಿಕೊಂಡು ಸಿನಿಮಾಲು ಕೆಲಸ ಮಾಡಿ. ಅವಳು ಕೇಳ್ಬೋದು, ಈ ಸಲ ಆದರೂ ಏನಾದರೂ ಮಾಡಿ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ಫ್ಯಾಕ್ಟ್ ಈ ಕುರ್ಚಿಯಲ್ಲಿ ಕೂತಂತ 100+1 ಸಾಧಕರಲ್ಲಿ ಬಹುತೇಕ ಮಂದಿ ಹೇಳಿರೋದು, ನಾನು ಶ್ರೀಮತಿ ಅವರಿಗೆ ಸಾರಿ ಕೇಳಬೇಕು, ಅವರು ಕೊಡಬೇಕಾದ್ರೆ ಸಮಯ ಕೊಟ್ಟಿಲ್ಲ ಅಂತ. ಹಾಗಾಗಿ ಎಲ್ಲ ಶ್ರೀಮತಿ ಅವರಿಗೂ ಥ್ಯಾಂಕ್ ಯು. ಆ ಸಮಯ ಎಲ್ಲ ಇವರಿಗೆ ಕೊಟ್ಬಿಟ್ಟಿದ್ದೀನಿ. ಅದೇ. ಅಂಡ್ ಸರ್, ದ ಲಾಸ್ಟ್ ಕ್ವೆಶನ್. ಇಷ್ಟು ದಿನ ಎಲ್ಲಾರು ಇದನ್ನ ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಹೇಳಲಿಲ್ಲ, ಕಾಡ್ತಾ ಇದೆ ಮನಸ್ಸಲ್ಲಿ, ಹೇಳಬೇಕು ಅಂತ ಆಸೆ ಆಗ್ತಿದೆ, ಆ ಥರ ಏನಾರು ಇದೆಯಾ? ಅಂದರೆ ತುಂಬ ಫ್ಲೋ ಅಲ್ಲಿ ಬಂದ್ಬಿಟ್ಟಿದ್ದೀನಿ ಲೈಫಲ್ಲಿ. ಬರಬೇಕಾದ್ರೆ ನನಗೆ ಮೆಚುರಿಟಿ ಇಲ್ಲದೆ ಯಾರಿಗಾದ್ರೂ ಹರ್ಟ್ ಮಾಡಿರ್ಬೋದು, ತಮಾಷೆ ಮಾಡ್ತಾ ಹರ್ಟ್ ಮಾಡಿರ್ಬೋದು, ಅಥವಾ ನನ್ನ ನಡವಳಿಕೆಯಿಂದ ಯಾರಿಗಾದ್ರೂ ಹರ್ಟ್ ಆಗಿರ್ಬೋದು, ಪಟ್ಟಂತ ಬಾಯಲ್ಲಿ ಬಂದಿರೋದ್ರಿಂದ ಯಾರಿಗಾದ್ರೂ ಹರ್ಟ್ ಇರ್ಬೋದು. ಅದಕ್ಕೆ ಖಂಡಿತವಾಗ್ಲೂ ನಾನು ಬೇಜಾರನ್ನು ವ್ಯಕ್ತಪಡಿಸ್ತೀನಿ. ಒಂದು ಜೊತೆಗೆ ಕಾಂತಾರ ಇಷ್ಟು ದೊಡ್ಡ ಯಶಸ್ಸು ಕೊಡ್ತು, ತುಂಬ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರಿ, ಎಲ್ಲವೂ ಕರೆಕ್ಟ್. ನನಗೆ ಇದು ಯಾವತ್ತೂ ಸಿನಿಮಾ ಅಲ್ಲ, ಇದು ನನಗೆ ತುಂಬ ನಾನು ನಂಬುದಂಥ ದೈವ. ಅದ್ರ ಬಗ್ಗೆ ನಾನು ತುಂಬ ಪ್ರೀತಿಯಿಂದ ಮಾಡಿದಂಥ ಒಂದು ಸಿನಿಮಾ. ನಾನು ಕೋಲದ ಸೀನ್ಗಳನ್ನ ಮಾಡಬೇಕಾದ್ರೆ ಅದಕ್ಕೆ ಜೊತೆಗೆ ಆ ಎಲ್ಲ ಹಿರಿಯರನ್ನ ಜೊತೆಗಿಟ್ಕೊಂಡು ಕೇಳ್ಕೊಂಡು ಮಾಡಿಕೊಂಡು ತುಂಬ ಜಾಗರೂಕತೆಯಿಂದ ಎಲ್ಲೂ ಕೂಡ ಅಪಚಾರ ಆಗಬಾರ್ದು ಅನ್ನೋ ಥಾಟ್ ಪ್ರೊಸೆಸ್ ಮಾಡಿದ್ದು. ಬೇಜಾರು ಏನಂತಂದ್ರೆ, ಹೊರಗಡೆ ಬಂದ ತಕ್ಷಣ ಸಿನಿಮಾ ಪಾಪ್ಯುಲರ್ ಆದ ತಕ್ಷಣ ಥಿಯೇಟ್ರಲ್ಲಿ, ಹೊರಗಡೆ ಸ್ಟೇಜ್ ಮೇಲೆ ಬೇರೆ ಬೇರೆ ಕಡೆಗೆ ದೈವದ್ದು ವೇಷ ಹಾಕೊಂಡು ಬಂದು ಕುಣಿತಾರಲ್ಲ, ಅದು ನೋಡಿದ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಇದಲ್ವಲ್ಲ ನಮ್ಮ ಇಂಟೆನ್ಷನು. ನನ್ನ ಇಂಟೆನ್ಷನ್ ಇದ್ದಿದ್ದು ಆ ನಮ್ಮ ನೆಲಮೂಲ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕು, ಆ ರೂಟೆಡ್ ಸ್ಟೋರಿನ ಹೇಳಬೇಕು, ನಮ್ಮ ಫೋಕ್ಲೋರ್ ಹೇಳಬೇಕು, ನಮ್ಮ ದೇವರ ವಿಚಾರವನ್ನ ತಲುಪಿಸ್ಬೇಕು ಅನ್ನುವಂಥದ್ದು. ಅದು ಸ್ಕ್ರೀನಲ್ಲಿ ನೋಡಿ ಕೂಡ ಅವರು ಖುಷಿ ಪಡ್ಬೋದು, ಅವರ ಮೂಲಕ್ಕೆ ಹೋಗಿ ಕನೆಕ್ಟ್ ಆಗ್ಬೋದು. ಅದು ನನ್ನ ಇಂಟೆನ್ಷನ್ ಇದ್ದಿದ್ದು. ನೀವು ನಿಮ್ಮ ಮೂಲವನ್ನ ಹುಡುಕಿ ಅಂತ. ಅಂಥದ್ದೆಲ್ಲ ಆದ ತಕ್ಷಣ ಸ್ವಲ್ಪ ಅದು ಆ ಬೇಜಾರು ಒಂದಿದೆ. ಈ ಮೂಲಕ ಮತ್ತೆ ಕೇಳ್ಕೊಳ್ತೀನಿ ನಾನು, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಅಂತ. ರೈಟ್.